ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ 60 60ನೇ ದಿನ ಎಪಿಸೋಡ್ ಹೇಗಿತ್ತು, ಯಾರು ಸರಿ ಯಾರು ತಪ್ಪು, ನಮ್ಮ ಮಹಾರಾಜ ಮಂಜಣ್ಣ ಕರೆಕ್ಟಾ, ಇವರಾಣೆ ಮೋಕ್ಷಿತಾ ಕರೆಕ್ಟಾ, ಈ ಸಭೆಗಳಲ್ಲಿ ಅಲ್ಲಿರುವ ಪ್ರಜೆಗಳು ಯಾವ ರೀತಿಯಾದ ಒಂದು ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿದ್ರು, ಯಾರು ಯಾರ ಕಡೆಗೆ, ಟಾಸ್ಕ್ ಗಳೆಲ್ಲ ಯಾವ ರೀತಿ ಇರ್ತವೆ, ಮಹಾರಾಣಿ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದು ಯಾಕೆ, ಮತ್ತೆ ಮಹಾರಾಜ ಮಂಜಣ್ಣ ಅಲ್ಲಿರೋ ಪ್ರಜೆಗಳಿಗೆ ಸರಿಯಾದ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ವಾ, ಸರಿಯಾದ ಒಂದು ಅಧಿಕಾರ ನಡೆಸಲಿಲ್ವಾ, ಅದಕ್ಕೆ ಮಹಾರಾಣಿಯವರು ಬಂದ್ರ. ಅಲ್ಲಿ ವಿಶೇಷವಾಗಿ ಮಾತಾಡಲೇಬೇಕು ನಮ್ಮ ಧನರಾಜು ಮತ್ತೆ ನಮ್ಮ ಹನುಮಂತ್ ಅವ್ರ ಬಗ್ಗೆ. ಅವರು ಆಡಿದ ಒಂದು ಗಾಸಿಪ್ಸ್ ಆಗ್ಲಿ, ಮಾಡಿದ ಗಾಸಿಪ್ಸ್ ಆಗ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಮತ್ತೆ ಯಾರ ವ್ಯಕ್ತಿತ್ವ ಯಾರು ಕರೆಕ್ಟ್ ವ್ಯಕ್ತಪಡಿಸಿದ್ರು, ಈ ಎಪಿಸೋಡ್ ಅಲ್ಲಿ ಯಾರು ಸರಿ ಯಾರು ತಪ್ಪು, ಯಾರ್ದು ನಾಟಕೀಯವಾಗಿತ್ತು, ಯಾರ್ದು ಎಕ್ಸ್ಪರ್ಟ್ ಆಗಿತ್ತು, ನಮ್ಮ ಗೌತಮಿಯವರು ತಗೊಂಡ್ರ ನಿರ್ಧಾರ ಸರಿ ಇತ್ತಾ, ಅದಾದ್ಮೇಲೆ ನಮ್ಮ ಇದು ಸೇನಾಪತಿಗಳು ಒಂದು ಆಟದಲ್ಲಿ ಯಾವ ರೀತಿ ಎಡವಿದ್ರ ಇಲ್ಲ ಕರೆಕ್ಟ್ ಮಾಡಿದ್ರ, ಯಾವ ತಂಡಕ್ಕೆ ಯಾರು ಸೇರ್ಕೊಂಡ್ರು, ಯಾರು ಸಪೋರ್ಟ್ ಮಾಡಿದ್ರು, ಮೋಕ್ಷಿತ ಮಾಡಿದ್ದು ನಾಟಕನ ಅಂತೆಲ್ಲ ಒಂದು ಕಮೆಂಟ್ಸ್ ಬರ್ತಾ ಇದೆ. ಮತ್ತೆ ಓವರ್ ಆಲ್ ಆಗಿ ಎಪಿಸೋಡ್ ಹೇಗಿತ್ತು, ನಾಮಿನೇಷನ್ ಆಗಿದ್ದು ಯಾರು, ಯಾರಿಗೆ ವೋಟ್ ಮಾಡ್ತಾರೆ ಅಂತ ನೀವು ಕಮೆಂಟ್ ಮಾಡಿ. ಇಷ್ಟೆಲ್ಲ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಎಪಿಸೋಡ್ ಶುರುವಾಗದೇನೆ ನಾಮಿನೇಷನ್ ಶುರುವಾಗುತ್ತೆ. ಅದರಲ್ಲಿ ನಮ್ಮ ಐಶ್ವರ್ಯ ಅವರು ಬರ್ತಾರೆ. ಐಶ್ವರ್ಯ ಅವರು ಬಂದಾಗ ಮೊದಲನೇದಾಗಿ ತ್ರಿವಿಕ್ರಮ ತಗೊಂತಾರೆ, ಎರಡನೇದಾಗಿ ಭವ್ಯಗೌಡ ತಗೊಂತಾರೆ. ಬಟ್ ಈ ಎರಡಕ್ಕೂ ಮಹಾರಾಜ ಕೊಟ್ಟಿರೋ ಸೂಕ್ತ ಕಾರಣ ನಾನು ಒಪ್ಪೋದಿಲ್ಲ, ನಿಮ್ಮನ್ನೇ ನಾಮಿನೇಟ್ ಮಾಡ್ತಾನೆ. ಐಶ್ವರ್ಯ ನಾಮಿನೇಟ್ ಮಾಡ್ತಾರೆ. ಐಶ್ವರ್ಯ ನಾಮಿನೇಟ್ ಮಾಡಿದ್ಮೇಲೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿಯುತ್ತೆ. ಸೋಮವಾರ ಆಗಬೇಕಾಗಿದೆ ನಾಮಿನೇಷನ್ ಪ್ರಕ್ರಿಯೆ, ಬುಧವಾರ ಮುಗಿಯುತ್ತೆ. ಒಂದು ಕಲರ್ಸ್ ಕನ್ನಡಕ್ಕೆ ನಮಸ್ಕಾರ ಮಾಡ್ಬೇಕು. ಆ ರೀತಿ ಮುಗಿದ ಮೇಲೆ ಈ ವಾರ ನಾಮಿನೇಟ್ ಯಾರಾಗಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಟೋಟಲ್ ಆಗಿ ಈ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ಆ 7 ಜನ ಯಾರು ಅಂದ್ರೆ ಮೊದಲನೇದಾಗಿ ಶಿಶಿರು, ತ್ರಿವಿಕ್ರಮ್, ಗೋಲ್ಡ್ ಸುರೇಶ್ ಫಿಮೇಲ್ ಕಂಟೆಸ್ಟೆಂಟ್ ತಗೊಂಡಾಗ, ಮೇಲ್ ಕಂಟೆಸ್ಟೆಂಟ್ ತಗೊಂಡಾಗ ಚೈತ್ರ, ಶೋಭಾ ಶೆಟ್ಟಿ, ಭವ್ಯಗೌಡ, ನಮ್ಮ ಐಶ್ವರ್ಯ, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. 7 ಜನ. ಇದರಲ್ಲಿ ನಿಮ್ಮ ಫೇವರೇಟ್ ಯಾರು, ನೀವು ಯಾರು ವೋಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ಕಾನ್ವರ್ಸೇಷನ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮ ರಜತ್ ಅವರು ಮತ್ತೆ ನಮ್ಮ ಚೈತ್ರ ಅವರು ಜಗಳ ಆಡ್ತಾರೆ. ಯಾಕಂದ್ರೆ ಕೊಟ್ಟಿರೋ ರೀಸನ್ ಸರಿ ಇಲ್ಲ, ಹಾಗೆ ಹೀಗೆ ಅಂತೇಳಿ. ಅದು ಕಾಮನ್, ವಾದ ಮಾಡು, ಪರವಾಗಿಲ್ಲ, ಏನು ಆಗಲ್ಲ. ಬಟ್ ರಜತ್ ಅವರು ಮಾತಲ್ಲಿ ತುಂಬಾ ಎಡುತ್ತಾ ಇದಾರೆ, ತುಂಬಾ ಓವರ್ ಆಗಿ ಮಾಡ್ತಾ ಇದಾರೆ, ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡ್ತಾ ಇದಾರ, ಓವರ್ ಆಗಿ ರಿಯಾಕ್ಟ್ ಆಗ್ತಾ ಇದಾರೆ ಅನ್ಸುತ್ತೆ. ಯಾಕಂದ್ರೆ ಅರ್ಧ ಮೀಸೆ ಬೋಳಿಸ್ತೀನಿ, ಸುದೀಪ್ ಸರ್ ತರ ಹೇಳ್ತೀನಿ, ಇನ್ನೊಂದೇನೋ ಮಾತಾಡ್ತೀನಿ, ಹೋಗಮೋ ಏಯಮೋ ಬಾರಮೋ, ಇಂಥವೆಲ್ಲ ಸ್ವಲ್ಪ ಲೋಕಲ್ ಲ್ಯಾಂಗ್ವೇಜ್ ತರ ಕಾಣ್ತಾ ಇದ್ದಾರೆ. ಅಜತ್ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಓಕೆ, ಟಾಸ್ಕ್ ಆಡ್ತಾರೆ, ಓಕೆ, ಬಟ್ ಮಾತಲ್ಲಿ ಇಡುತ್ತಾ ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಸಹಜವಾಗಿರುತ್ತೆ. ಯಾಕಂದ್ರೆ ಹೊರಗಳ ಜನ ನೋಡಿದಾಗ ನಿನ್ನ ಆಟನೋ ನಿನ್ ಪಾಠನೋ ನೋಡಂಗಿಲ್ಲ, ನಿನ್ನ ಮಾತು ನೋಡ್ತಾ ಇರ್ತಾರೆ. ಮಾತು ಯಾವ ರೀತಿ ಇದೆ, ಇದರ ನಡವಳಿಕೆ ಯಾವ ರೀತಿ ಇದೆ ಅದು ತುಂಬಾ ಮುಖ್ಯ ಆಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಆದ ಕಾರಣ ಅವ್ರ ನಡವಳಿಕೆ ಎಲ್ಲ ಸ್ವಲ್ಪ ಎಡುತ್ತಾ ಇದೆ ಅಂತ ಅನ್ಸುತ್ತೆ. ಇನ್ನು ಇದಾದ್ಮೇಲೆ ಮಹಾರಾಜ ಮಂಜಣ್ಣ ಮತ್ತು ಗೌತಮಿ ಅವರಿಬ್ರು ಮಾತಾಡ್ತಾ ಇರ್ತಾರೆ. ಇದು ಕೇವಲ ಕಣ್ಣೀರು ಮಾಡಿದ್ದ ನಾಟಕವಾಗಿತ್ತಾ, ಹಾಗೆ ಹೀಗೆ ಅಂತೇಳಿ. ಯಾಕಂದ್ರೆ ಆ ರೀತಿ ಅರ್ಥಾಗ ಯಾರಿಗಾದ್ರೂ ಸ್ವಲ್ಪ ನಮ್ಗೆ ಅನ್ಸುತ್ತೆ ನಾಟಕವಾಗಿತ್ತ ನಿಜವಾಗ್ಲಾಗಿತ್ತ ಅಂತ. ಬಟ್ ಅದು ಹೇಗೆ ಅಂತ ನೀವೇ ಹೇಳ್ಬೇಕು. ಯಾಕಂದ್ರೆ ತುಂಬಾ ಜನ ನಾಟಕವಾಗಿತ್ತ ಅಂತ ಕಮೆಂಟ್ ಮಾಡ್ತಾ ಇದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವಿಟಿ ಸಿಗ್ತಾ ಇದೆ. ಇದ್ರ ಬಗ್ಗೆ ನನ್ಗನ್ಸಿದ್ದೇನೆಂದ್ರೆ ಆ ಪೂಜೆ ಮಾಡೋದಾಗ್ಲಿ, ನಮಸ್ಕಾರ ಮಾಡೋದಾಗ್ಲಿ ಅದೆಲ್ಲ ನಾಟಕವಾಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ಅದೇ ವಿಷಯ ಬಗ್ಗೆ ಚೈತ್ರ ಅವರು ಮತ್ತೆ ಶಶಿರ್ ಅವರು ಮಾತಾಡ್ತಾರೆ. ಒಬ್ಬ ವ್ಯಕ್ತಿನ ಎಷ್ಟೇ ಕೋಪ ಇದ್ರು ದ್ವೇಷ ಇದ್ರು ಆಡಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಆ ಟೈಮಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾರೆ ಯಾರು, ನಮ್ಮ ಮೋಕ್ಷಿತ ಅವರು. ನಾನು ಅಂದ್ರೆ ದ್ವೇಷದಿಂದ ಆಗ್ಲಿ ಇಲ್ಲ ನಾಟಕವಾಗಿ ಆಡಿಲ್ಲ, ಅದು ನನಗೆ ನಿಜವಾಗ್ಲೂ ಬಂದಿದ್ದ ಫೀಲಿಂಗು, ಜೊತೆಗಿದ್ವಲ್ಲ ಇಷ್ಟ ದಿನ, ಅದಕ್ಕೆ ಅದು ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಒಪ್ಕೊಂಡಾದ್ಮೇಲೆ ನೈಟ್ ಆಗುತ್ತೆ. ಇನ್ನು ಬೆಳಿಗ್ಗೆನೆ ಆದ್ಮೇಲೆನೆ ತುಂಬಾ ಮಹಾರಾಜರು ಎಲ್ಲರಿಗೂ ಅವರವರ ಸಭೆ ಕರೆದು ಆ ಊಟಕ್ಕೆ ಆಗ್ಲಿ ಇದಾಗ್ಲಿ ಎಲ್ಲ ಕೊಡ್ತಾರೆ. ಬಟ್ ಇಲ್ಲೇನೆ ಟ್ವಿಸ್ಟ್ ಬಂದಿರುತ್ತೆ. ಆ ಟ್ವಿಸ್ಟ್ ಏನಂದ್ರೆ ನಿಜವಾಗ್ಲೂ ಯಾರು ಊಹಿಸಿರ್ಲಿಲ್ಲ. ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ಲೇಬೇಕು, ಬಿಗ್ ಬಾಸ್ ಅವರು ಯಾವ ಕಾರಣಕ್ಕೆ ಅವ್ರಿಗೆ ಯುವರಾಣಿ ಪಟ್ಟ ಕೊಟ್ರು ಅಂತ ಗೊತ್ತಿಲ್ಲ. ಕ್ಯಾಪ್ಟನ್ ಮಹಾರಾಜ ಮಾಡಿದ್ರೆ, ಬಟ್ ಒಂದು ಟಾಸ್ಕ್ ಆಡ್ಸಿಲ್ಲ. ಟಾಸ್ಕ್ ಆಡ್ಸಿ ಯುವರಾಣಿ ಪಟ್ಟ ಕೊಟ್ರೆ ಓಕೆ, ಇಲ್ಲ ಸೀಕ್ರೆಟ್ ಟಾಸ್ಕ್ ಕೊಟ್ರು ಆಮೇಲೆ ಅದು ಕಂಪ್ಲೀಟ್ ಆದ್ಮೇಲೆ ಯುವರಾಣಿ ಪಟ್ಟ ಕೊಟ್ರೆ ಓಕೆ. ಏನೂ ಇಲ್ಲ, ಎತ್ತೂ ಇಲ್ಲ, ನಾವು ಆಲ್ಮೋಸ್ಟ್ ಆಗಿ ನಾವು ಯುವರಾಣಿ ಅನೌನ್ಸ್ಮೆಂಟ್ ಮಾಡ್ಬಿಡ್ತೀವಿ ಅಂದ್ರೆ ಯಾವ ಕಾರಣಕ್ಕೆ ಕೊಟ್ರೆ ಅನ್ನೋದು ಬೇಕು ತಾನೆ. ಯುವರಾಣಿ ಪಟ್ಟ ಸುಮ್ನೆ ಕೊಟ್ಬಿಡೋದು ಯುವರಾಣಿ ಪಟ್ಟನ. ಈಗ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಮಹಾರಾಜ ಮಂಜಣ್ಣಂಗೆ. ಆ ಸೀಕ್ರೆಟ್ ಟಾಸ್ಕ್ ಗೆದ್ದಿದ್ದಾರೆ, ನಿನ್ನ ಅನೌನ್ಸ್ಮೆಂಟ್ ಆಗುತ್ತೆ. ಆದ್ರಿಂದ ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಕಂಟೆಂಡರ್ ಆಟ ಆಡಲು ಸೆಲೆಕ್ಟ್ ಆಗಿದ್ದಾರೆ. ಅದು ಬಿಗ್ ಬಾಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಅದಾದ್ಮೇಲೆ
ಆ ಯುವರಾಣಿ ಪಟ್ಟ ಬಂದ್ಮೇಲೆ ಯುವರಾಣಿಯವರು ಸ್ವಲ್ಪ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಯಾರಾದ್ರೂ ಮಲಗಿದಾಗ ಅದಕ್ಕೆ ಶಿಕ್ಷೆ ಕೊಡೋದು ಮನೆ ಕ್ಯಾಪ್ಟನ್. ಆದ್ರೆ ಇವರು ಮಲಗಿದರೆ ನಾನು ಶಿಕ್ಷೆನೆ ಕೊಡಲ್ಲ ಅಂತ ಇನ್ನು ವಾದ ಮಾಡ್ತಾರೆ. ಇದು ಶನಿವಾರ ಎಪಿಸೋಡ್ ಕಂಪಲ್ಸರಿ ಬಂದೇ ಬರುತ್ತೆ. ಇನ್ನ ಬಿಗ್ ಬಾಸ್ ಕಂಪ್ರೆಷನ್ ರೂಮ್ಗೆ ಹೋಗಿ ನಮ್ಮ ಮೋಕ್ಷಿತ್ ಅವರು ಕ್ಲಾರಿಫೈ ತಗೊಂತಾರೆ. ಏನಂತ, ನಾನು ಕ್ಯಾಪ್ಟನ್ ಕೋಣೆಗೆ ಹೋಗ್ಬೇಕಾ ಬೇಡ ಅಂತ. ಬಟ್ ಬಿಗ್ ಬಾಸ್ ಎಲ್ಲೂ ಅವ್ರಿಗೆ ಕ್ಲಾರಿಟಿನೇ ಕೊಡಲ್ಲ. ಹೋಗ್ಬೇಕು ಅಂತ ಕೊಡಲ್ಲ, ಹೋಗ್ಬಾರ್ದು ಅಂತಾನು ಕೊಡಲ್ಲ. ನಿಮ್ಮ ವಿಮೋಚನೆಗೆ ಬಿಟ್ಟದ್ದು ಅಂತ ಹೇಳ್ತಾರೆ. ಕಾರಣ ಏನಂದ್ರೆ, ಈ ವಾರದ ಕ್ಯಾಪ್ಟನ್ ಮಂಜಣ್ಣ, ಮಹಾರಾಜ ಮಂಜಣ್ಣ, ಕ್ಯಾಪ್ಟನ್ ಮಂಜಣ್ಣ, ಮಹಾರಾಜ ಮಂಜಣ್ಣ. ನೀವು ಯುವರಾಣಿ ಕ್ಯಾಪ್ಟನ್ ರೂಮ್ಗೆ ಹೋಗ್ಬೇಕಾ ಹೋಗ್ಬಾರ್ದು ಅನ್ನೋದು ನಿಮ್ಮ ವಿಮೋಚನೆಗೆ ಬಿಟ್ಟಿದ್ದ ಅಂತ ಹೇಳಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಆದ ಕಾರಣ ರೂಲ್ಸ್ ಪ್ರಕಾರ ನೋಡ್ಕೊಂಡ್ರೆ ಕ್ಯಾಪ್ಟನ್ ರೂಮ್ಗೆ ಹೋಗಬಾರ್ದು ಅವರು ಬೇಡ ಅಂದ್ಮೇಲೆ. ಹಂಗ್ ತಗೊಂಡ್ರೆ ಬಿಗ್ ಬಾಸ್ ಮನೆ ಎಲ್ಲಾ ಕಂಟೆಸ್ಟೆಂಟ್ಗಳು ಕ್ಯಾಪ್ಟನ್ ಕೋಣೆಗೆ ಹೋಗಿದ್ದಾರೆ. ಆದ್ರಿಂದ ಇದೆಲ್ಲೋ ಸ್ವಲ್ಪ ಇದು ಆಗುತ್ತೆ ಅನ್ಸುತ್ತೆ. ಅಲ್ಲಿ ಅವರೆಲ್ಲ ಹೋಗಿದ್ದಾರೆ ಅಂದ್ರೆ ಇವ್ರು ಹೋಗಿದ್ ತಪ್ಪೇನಿಲ್ಲ. ಆದ್ರೆ ಅದನ್ನ ಕ್ಲಾರಿಫೈ ತಗೊಂಡಿದ್ದು ಬಿಗ್ ಬಾಸ್ ಅವ್ರು ಕೂಡ ಹೇಳಿದ್ದು ಸ್ವಲ್ಪ ಎಲ್ಲೋ ಇದಾಗಿತ್ತು. ಅವರು ಹೋಗಂತ ಹೇಳಿಲ್ಲ, ಹೋಗ್ಬಾರ್ದು ಅಂತ ಹೇಳಿಲ್ಲ. ಆದ್ರಿಂದ ಆಗುತ್ತೆ. ಬಟ್ ಶಿಕ್ಷೆ ಅಂತ ಬಂದಾಗ ಆ ಮನೆ ಆ ರೂಲ್ಸ್ ಫಾಲೋ ಮಾಡದೇ ಇದ್ದಾಗ ಶಿಕ್ಷೆ ಕೊಡಕ್ಕೆ ಆ ಕ್ಯಾಪ್ಟನ್ ಅಧಿಕಾರ ಇರುತ್ತೆ, ಅಂದ್ರೆ ಮಂಜನ್ಗೆ ಅಧಿಕಾರ ಇರುತ್ತೆ. ಬಟ್ ಇವ್ರು ಯುವರಾಣಿಯಾಗಿ ಅದನ್ನ ಒಂದು ಪನಿಷ್ಮೆಂಟ್ ನ ಕಡಿತಗೊಳಿಸಕ್ಕೆ ಇವ್ರು ಯಾರು ಅಲ್ಲ. ಆದ್ರಿಂದ ಈ ವಿಷಯದಲ್ಲಿ ಎಲ್ಲ ಸ್ವಲ್ಪ ಮೋಕ್ಷಿತ್ ಅವರು ಎಡವಿದ್ರ ಅನ್ಸುತ್ತೆ. ನಮ್ಮ ಯುವರಾಣಿ ಅನೌನ್ಸ್ಮೆಂಟ್ ಆದ್ಮೇಲೆ ತಂಡ ಡಿಕ್ಲೇರ್ ಆಗುತ್ತೆ, ಗೊತ್ತೇ ಇರುತ್ತೆ ಯಾರ ತಂಡದಲ್ಲಿ ಯಾರು ಇದಾರೆ ಅಂತ. ಇಲ್ಲಿ ಮೇನ್ ಆಗಿ ಚೇಂಜ್ ಆಗಿದ್ದು ನಮ್ ಧನರಾಜು, ಐಶ್ವರ್ಯ. ಯಾಕಂದ್ರೆ ಐಶ್ವರ್ಯ ಅವರು ಮೋಕ್ಷಿತ್ ಹತ್ರ ಕ್ಲೋಸ್ ಆಗಿದ್ದಾರೆ. ಬಟ್ ಐಶ್ವರ್ಯ ತಗೊಂಡು ಮಂಜಣ್ಣ ಟೀಮ್ ಅಲ್ಲಿ ಹಾಕಿದ್ದಾರೆ. ನಮ್ಮ ಧನರಾಜ್ ತಗೊಂಡ್ಬಂದು ಮಂಜಣ್ಣ ಟೀಮ್ ಅಲ್ಲೂ ಹಾಕಿದ್ದಾರೆ. ಅವ್ರ ಹತ್ರ ಇವ್ರು ಧನರಾಜ್ ಅವರು ಮೋಕ್ಷಿತ್ ಹತ್ರ ಕ್ಲೋಸ್ ಇದ್ರು. ಅವ್ರನ್ನ ಈ ಕಡೆಗೆ ಆ ಕಡೆ ಮಾಡಿದ್ದಾರೆ. ನಾವು ಟೋಟಲ್ ಆಗಿ ಟೀಮ್ ಅಂತ ತಗೊಂಡಾಗ ನಮ್ಮ ಮಂಜಣ್ಣ ಟೀಮ್ ಅಲ್ಲಿ ಭವ್ಯಗೌಡ, ತ್ರಿವಿಕ್ರಮ್, ನಮ್ಮ ಗೌತಮಿ, ಆದ್ಮೇಲೆ ಧನರಾಜು, ಇಷ್ಟು ಜನ ಇದ್ದಾರೆ. ಇನ್ನ ಈ ಟೀಮ್ ತಗೊಂಡಾಗ ಶಿಶಿರು, ಐಶ್ವರ್ಯ, ಚೈತ್ರ, ಶೋಭಾ ಶೆಟ್ಟಿ, ಹನುಮಂತು ಇವರಲ್ಲಿ ಈ ಟೀಮ್ ಅಲ್ಲಿ ಇದ್ದಾರೆ. ರಜತ್ ಅವರು ಈ ಟೀಮ್ ಅಲ್ಲಿ ಇದ್ದಾರೆ ನಮ್ಮ ಮೋಕ್ಷದ ಟೀಮ್ ಅಲ್ಲಿ. ತ್ರಿವಿಕ್ರಮ್ ಅವರು ಸ್ಟ್ರಾಂಗ್ ಅಂತ ತಗೊಂಡ್ರೆ ನಮ್ಮ ಮಂಜಣ್ಣ ಟೀಮ್ ಅಲ್ಲಿ ಇದ್ದಾರೆ. ಟೋಟಲ್ ಆಗಿ ನನಗನ್ಸುತ್ತೆ ಈಕ್ವಲ್ ಆಗಿದೆ. ಬಟ್ ಎಲ್ಲೋ ಸ್ವಲ್ಪ ಫಿಸಿಕಲಿ ಅಂತ ತಗೊಂಡ್ರೆ ನಮ್ಮ ಇವರು ಮಂಜಣ್ಣ ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಬಟ್ ಕಾದ್ ನೋಡ್ಬೇಕು ಟಾಸ್ಕರ್ಸ್ ಅಲ್ಲಿ ಯಾವ ರೀತಿ ಇರ್ತವೆ. ಒಂದು ಮೆಂಟಲಿ ಆಗ್ಲಿ ಇಲ್ಲ ಬುದ್ಧಿವಂತಿಕೆಯಿಂದ ಟಾಸ್ಕ್ ಕೊಟ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಫಿಸಿಕಲಿ ಕೊಟ್ರೆ ಬೇರೆ ರೀತಿನೇ ಇರುತ್ತೆ ಅಂತ ಹೇಳ್ಬೋದು. ಈ ವಾರ ಟಾಸ್ಕ್ ಒಂದೇ ದಿನ ಟಾಸ್ಕ್ ಆಡಿಸ್ತಾರೆ. ಗುರುವಾರ ಒಂದಿನ, ಅವತ್ 3-4 ಟಾಸ್ಕ್ ಆಡಿಸಿ ಅದು ಕಂಪ್ಲೀಟ್ ಮಾಡಿ ಶುಕ್ರವಾರ ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಸ್ತಾರೆ. ಅಷ್ಟೇ ಇರೋದು. ನಾವು ಓವರ್ ಆಗಿ ತಗೊಂಡಾಗ ಮಂಜಣ್ಣ ಕ್ರೂರ, ಕೋಪಿಷ್ಟ ರಾಜ ಆಗಿರ್ತಾನೆ. ಆದ ಕಾರಣ ಅಲ್ಲೆಲ್ಲೋ ಸ್ವಲ್ಪ ತುಂಬಾನೇ ಅಗ್ರೆಸಿವ್ ಆಗಿ ಆಡ್ತಾ ಇದ್ರು, ತುಂಬಾನೇ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು. ನಾಟಕವಾಗಿತ್ತು ನಿನ್ನ ಪೂಜೆ, ನಿನ್ನ ಹಳ್ಳು, ಇಷ್ಟೇ ನಾನೇನ ಅಂತೇಳಿ ನಿಂದನೆ ಮಾಡ್ತಾ ಇರ್ತಾರೆ ಯುವರಾಣಿನ. ಅದು ನಿಜವಾಗ್ಲೂ ಮಂಜಣ್ಣನ ಕ್ಯಾರೆಕ್ಟರ್ ಇಲ್ಲ ರಾಜನ್ ಕ್ಯಾರೆಕ್ಟರ್ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮೊದಲೇ ಅನೌನ್ಸ್ಮೆಂಟ್ ಮಾಡಿರ್ತಾರೆ, ನೀನು ಕೋಪಿಷ್ಟ ರಾಜ ಆಗಿರ್ತೀಯ, ನೀನ್ ಕೋಪಿಷ್ಟ ಆಗಿರ್ತೀಯ, ನಿನ್ನ ಸಾಮ್ರಾಜ್ಯನ ನೀನು ವಶಪಡಿಸಿಕೊಳ್ಳಲು ನಿನ್ನ ಕೈಯಲ್ಲಿರುತ್ತೆ, ನೀನು ಬಿಟ್ಕೊಡ್ತೀಯೋ ಬಿಟ್ಕೊಡಲ್ವೋ ಅದು ನಿನ್ನಿಷ್ಟ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ತಂಡ ಅಂತ ಸಪ್ರೇಟ್ ಆದಾಗ ಬಿಗ್ ಬಾಸ್ ಕೂಡ ಅನೌನ್ಸ್ಮೆಂಟ್ ಬರುತ್ತೆ, ಮಹಾರಾಜ ಮಂಜಣ್ಣ ನಿನ್ನ ಸಾಮ್ರಾಜ್ಯ ಉಳಿಸ್ಕೊಂತೀಯೋ, ಬಂಡಗೋರರಾಗಿ ಕೆಲವರು ಸೆಲೆಕ್ಟ್ ಆಗಿರ್ತಾರೆ, ಅದೇ ನಮ್ಮ ಮುರ್ಷಿದವ್ರ ಟೀಮ್. ಇನ್ನು ಕೆಲವರು ಮಂಜಣ್ಣ ಟೀಮ್ ಇರ್ತಾರೆ, ಅದೇ ಮಹಾರಾಜ ಟೀಮ್ ಇರ್ತಾರೆ. ಆ ಬಂಡಗೋರನೆಲ್ಲ ಒಗ್ಗಟ್ಟಾಗಿ ಇವ್ರನ್ನ ಯಾರಾದ್ರೂ ಅಳಿಸಿದ್ರೆ, ಅಂದ್ರೆ ಇವ್ರನ್ನ ಯುದ್ಧಕ್ಕೆ ಹೋಗಿ ಗೆದ್ರೆ ಮತ್ತೆ ಸಾಮ್ರಾಜ್ಯನ ಅವ್ರು ವರ್ಷಪಡಿಸ್ಕೊಂತಾರೆ. ಈ ಸಾಮ್ರಾಜ್ಯನ ಯಾರ ಅಧಿಕಾರದಲ್ಲಿ ಇರ್ತತೋ ಅವರನ್ನೇ ಮುಂದಿನ ಕ್ಯಾಪ್ಟನ್ ಕಂಟೆಂಡರ್, ಆ ನಾಯಕ, ಅಲ್ಲಿರೋ ಅಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಅವ್ರು ಹೇಳಿರ್ತಾರೆ. ಇಲ್ಲಿ ಕಾರಣ ಇಷ್ಟನೇ, ಆಲ್ರೆಡಿ ಮಂಜಣ್ಣ ಸೆಲೆಕ್ಟ್ ಆಗಿದ್ದಾರೆ. ಟಾಸ್ಕ್ ಗೆದ್ರು ಟಾಸ್ಕ್ ಸೋತ್ರು ಯಾವ್ದೇ ಕಾರಣಕ್ಕೆ ಅವ್ರು ಹೋಗೇ ಹೋಗ್ತಾರೆ ಅನ್ಸುತ್ತೆ ನನಗೆ ಅನ್ಸಿರೋ ಪ್ರಕಾರ. ಬಟ್ ಬಿಗ್ ಬಾಸ್ ಯಾರು ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ. ಏನಕ್ಕಂದ್ರೆ ತುಂಬಾ ಫೇವರಿಸಮ್ ಮಾಡ್ತಾ ಇದಾರೆ ಕೆಲವರಿಗೆ. ಎಕ್ಸಾಂಪಲ್ ತಗೊಂಡಾಗ ನಮ್ಮ ಮೋಕ್ಷಿತ್ ಅವರೇ. ಆದ ಕಾರಣ ಇಲ್ಲಿ ಒಂದು ಸಭೆ ಏರ್ಪಡಕ್ ಮಾಡಿರ್ತಾರೆ. ಬಟ್ ಆ ಸಭೆಯಲ್ಲಿ ನಮ್ಮ ಮಂಜಣ್ಣ ತುಂಬಾ ಅಗ್ರೆಸಿವ್ ಆಡ್ತಾರೆ. ಶಶಿರ್ನವನ್ನ ಎತ್ತಿ ಕೆಳಗ್ ಬಿಸಾಕ್ತಾರೆ ಗುರು, ಅಷ್ಟು ಅಗ್ರೆಸಿವ್ ಆಗಿ ಆಡ್ತಾರೆ. ಬಟ್ ಅಲ್ಲಿಗೆ ಬಿಗ್ ಬಾಸ್ ಬಂದು ನಿಲ್ಸಿ ಅಂತ ಹೇಳಿ ಕಾಂಪಿಟೇಷನ್ ಕರ್ಕೊಂಡು ಹೋಗಿ ಹೇಳ್ತಾರೆ. ಅದು ಅವ್ರಿಗಂತಾನೆ ಸಪರೇಟ್ ಮಾಡಿರೋ ವಿಷಯ, ಅಲ್ಲಿ ಮಾತಾಡಕ್ ಬಿಟ್ಬಿಡಿ ಅಂತ ಹೇಳಿ. ಮಂಜಣ್ಣ ಮಾಡಿ ಸರಿನಾ ತಪ್ಪಂತ ನನ್ನ ಕೇಳಿದ್ರೆ ಅದು ಸರಿನಾ, ಏನಕ್ಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಆ ಸ್ಥಳ ಕೂಡ ಆಕ್ಯುಪೈ ಮಾಡ್ಬೇಕೇನೋ, ಹೊಸ ಪಡಿಸಿಕೊಳ್ಳೋಕೇನೋ ಗೊತ್ತಿರುತ್ತೆ. ಅದಕ್ಕೋಸ್ಕರ ಹೋಗಿ ಟಾಸ್ಕ್ ಆಡಕ್ ಹೋಗ್ತಾರೆ. ಬಟ್ ಯಾವಾಗಾದ್ರೂ ಬಿಗ್ ಬಾಸ್ ಕ್ಲಾರಿಟಿ ಸಿಗುತ್ತೋ ಅವಾಗ ಅವ್ರಿಗೆ ಸಭೆ ಮಾಡಕ್ ಬಿಟ್ಕೊಡ್ತಾರೆ. ಬಟ್ ಇದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಅನ್ಸುತ್ತೆ. ಬಟ್ ಇಲ್ಲಿ ತುಂಬಾ ಅಂದ್ರೆ ಏನಾಗುತ್ತೆ ಅಂದ್ರೆ ಮಂಜಣ್ಣ ನಾಟಕೀಯವಾಗಿ ಆಡ್ತಾ ಇದಾರೆ ಅಂತ ಹೇಳಿ ನಮ್ಮ ಮೋಕ್ಷಿತ್ ಅವ್ರನ್ನ ಬ್ಲೇಮ್ ಮಾಡ್ತಾ ಇದಾರೆ. ಬ್ಲೇಮ್ ಮಾಡಕ್ ಏನ ಕೊಟ್ಟಿರ, ನಾನ್ ಕೊಟ್ಟ ಭಿಕ್ಷೆ ಅಂತ ಹೇಳಿದಾಗ ಅದು ಅವ್ರು ಕೊಟ್ಟ ಭಿಕ್ಷೆ ಅಲ್ಲ, ಬಿಗ್ ಬಾಸ್ ಕೂಡ ಅನೌನ್ಸ್ ಮಾಡಿದ್ದು. ಇಲ್ಲಿ ಬಿಗ್ ಬಾಸ್ ನಾಟಕ ಮಾಡಿದ್ರ ಅನ್ಸುತ್ತೆ.
ನಾಟಕ ಮಾಡಿದ್ದ ಮೋಕ್ಷತನೋ ಇಲ್ಲ ಮಂಜಣ್ಣನೋ ಅಲ್ಲ, ನಾಟಕ ಮಾಡಿದ್ದ ಬಿಗ್ ಬಾಸ್. ಯಾವ ಕಾರಣಕ್ಕೆ ಕೊಟ್ರು ಹೇಳಿ ಅವ್ರಿಗೆ ಯುವರಾಣಿ ಪಟ್ಟ ಅಂತೆಲ್ಲ ಅನ್ಸುತ್ತೆ. ಆದ ಕಾರಣ ಟೋಟಲ್ ಆಗಿ ಎಪಿಸೋಡ್ ನೋಡಿದಾಗ ಮಂಜಣ್ಣ ಮ್ಯಾನರಿಸಮ್ ಆಗ್ಲಿ, ಅವ್ರ ಮಾತಾಗ್ಲಿ, ಅವ್ರ ಆಕ್ಟಿಂಗ್ ಆಗ್ಲಿ, ಅವ್ರ ಒಂದು ವಾಕಿಂಗ್ ಸ್ಟೈಲ್ ಆಗ್ಲಿ, ಅವ್ರ ಒಂದು ಎಕ್ಸ್ಪ್ರೆಷನ್ ಆಗ್ಲಿ, ಇದು ಎಕ್ಸಲೆಂಟ್, ವೆರಿ ಗುಡ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿರೋ ಅಷ್ಟೋ ಕಂಟೆಸ್ಟೆಂಟ್ ಗಳ ಪೈಕಿ ಯಾರಾದ್ರೂ ಒಂದು ಮ್ಯಾನರಿಸಮ್ ಅಲ್ಲಿ ಇದಾರೆ, ಮ್ಯಾನರಿಸಮ್ ಮಾಡ್ತಾ ಇದಾರೆ, ರಾಜನಾಗಿ ಕೋಪಿಷ್ಟ ರಾಜನಾಗಿ ಮಾಡ್ತಾ ಇದಾರೆ, ಅದ್ರ ಮಂಜಣ್ಣ. ಯಾವ್ದ ಡೋಂಟ್ ವೆರಿ ಬೇರೆ ವಿಷಯ ಹೇಳಕ್ಕೆ ಬರಲ್ಲ, ಅಷ್ಟು ಚೆನ್ನಾಗೆಲ್ಲ ಮಾಡ್ತಾ ಇದಾರೆ ಕೂಡ. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ರಾಣಿ ಮಹಾರಾಣಿ ಎಪಿಸೋಡ್ ನೋಡಿದಾಗ ಯುವರಾಣಿ ಕರೆಕ್ಟಾ ಮಹಾರಾಜ ಕರೆಕ್ಟಾ ಅಂತ ಕಮೆಂಟ್ ಮಾಡಿ. ಇನ್ನು ಅಲ್ಲಿನ ಪ್ರಜೆಗಳ ಬಗ್ಗೆ ತಗೊಂಡ್ರೆ ಧನರಾಜು ಮತ್ತೆ ನಮ್ಮ ಹನುಮಂತು ತುಂಬಾನೇ ಬ್ಯಾಕಪ್ ಕಾಮಿಡಿ ಮಾಡ್ತಾ ಇದ್ದಾರೆ. ಪಾಪ ಅನ್ಸುತ್ತೆ ನಮ್ಮ ಗೋಲ್ಡ್ ಸುರೇಶ್ ಅವ್ರು ನೋಡಿದ್ರೆ ಮಹಾಪ್ರಭುಗಳು ಅಂತ ಬರ್ತಾರೆ. ನನ್ಗನ್ಸಿದ್ದು ಅಲ್ಲಿರುವ ಪ್ರಜೆಗಳಲ್ಲಿ ಅದೇ ಕ್ಯಾರೆಕ್ಟರ್ ಅಲ್ಲಿ ಮೇಂಟೈನ್ ಮಾಡಿದ್ದು ನಮ್ಮ ಗೋಲ್ಡ್ ಸುರೇಶ್ ಅವರು ಒಬ್ರೆ. ಯಾವಾಗ್ಲೂ ಮಹಾಪ್ರಭುಗಳಂತೆ ಮೆನ್ಷನ್ ಮಾಡ್ತಾರೆ ಮಾತಾಡಕ್ಕಿಂತ ಮುಂಚೆ. ಅದಾದ್ಮೇಲೆ ನಮ್ಮ ಶಶಿರ್ ಅವರು ಅಷ್ಟೇನು ಈ ವಾರ ಕೂಡ ಆಟ ಕಾಣ್ತಾ ಇಲ್ಲ. ಶಶಿರ್ ಅವ್ರದ್ದು ನೆನ್ಸ್ಕೊಂಡ್ರೆ ಸಲಹೆಗಾರಾಗಿರುವ ಗೋಲ್ಡ್ ಸುರೇಶ್ ಅವರೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ಸುತ್ತೆ. ಅದಾದ್ಮೇಲೆ ಟೋಟಲ್ ಆಗಿ ಎಪಿಸೋಡ್ ನೋಡಿದಾಗ ಇಬ್ರು ಮಾತ್ರ ಕಾಣ್ತಾರೆ ಅತಿ ಹೆಚ್ಚಾಗಿ. ನಮ್ಮ ಹನುಮಂತ, ಧನರಾಜ್, ರಾಣಿ ಮತ್ತು ರಾಜ ಇಷ್ಟು ಜನ ಕಾಣ್ತಾರೆ ಎಪಿಸೋಡ್ ನೋಡಿದಾಗ. ಟೋಟಲ್ ಆಗಿ ಹೀಗಿತ್ತು. ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಯಾರು ಇಷ್ಟ ಆದ್ರು, ಯಾರೆಲ್ಲ ತಪ್ಪು ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ 7 ಜನ ನಾಮಿನೇಟ್ ಆಗಿದ್ದಾರೆ ಅಂತ. ಶಶಿರು, ತ್ರಿವಿಕ್ರಮ್, ಗೋಲ್ಡ್ ಸುರೇಶ್. ಹೆಣ್ಮಕ್ಳನ್ನ ತಗೊಂಡಾಗ ಶೋಭಾ ಶೆಟ್ಟಿ, ಚೈತ್ರ, ಐಶ್ವರ್ಯ, ಭವ್ಯಗೌಡ ಇಷ್ಟು ಜನ ಆಗಿದ್ದಾರೆ. ವೋಟಿಂಗ್ ಪೋಲ್ಸ್ ಓಪನ್ ಆಗಿದೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಿಗ ವೋಟ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.